ಒಂಥರ ಅದು ಮತ್ತೇನು ಸಕ್ರಿನಾ ಇದು ಶುಗರು ಫಸ್ಟ್ ಗಿರಾಕಿನ ಇವತ್ತು ಯಾಕೆ ಒಳ್ಳೇದಲ್ಲ ಅಂತ ಎಲ್ಲ ಓದ್ಸೋದು ಕಡಿಮೆ ಮಾಡಿ ಕಮ್ಮಿಗೆ ನೀವು ಬಂದಿರೋದ ಈಗ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಮುಂದಿನ ಚೆನ್ನಾಗಿರಿ, ಹಂಗೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊರಿ. ಇವತ್ತೇನು ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ನೀನು ಸ್ವಲ್ಪ ಚಿಕನ್ ಉಳಿದಿದೆ, ನಿನ್ನ ಸಾಂಬಾರು ಉಳಿದಿದೆ. ಅದು ಸ್ವಲ್ಪ ತಿಂದ್ಬಿಟ್ಟು ಸೀದಾ ಕೆಲ್ಸಕ್ಕೆ ಹೋಗ್ಬೇಕು. ಈಗ ಏನಂತೀವಿ ಅವ ಜೀವನ ಬೇಜಾರಾಗೈತೆ ನಮ್ಮ ಮುಂದೆ ಮಾಡಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟ. ಇಲ್ಲಿ ತುಂಬ ಕೆಲಸ ಆಗ್ತಾಯಿದೆ ಇವರು ನಮ್ಮ ಅಮ್ಮನಿಗೆ. ಈಗ ಊರ ಕಡೆ ಹೋಗ್ತಾರೆ ಅವ್ರು ಇನ್ನೊಂದು 3-4 ದಿನ. ನಾವು ಒಬ್ಬನೇ ಇರಬೇಕು ಇಲ್ಲಿ ಈ ರೂಮಲ್ಲಿ. ಇನ್ನೇನು ದೇವ್ರ ಹತ್ರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀರು ಬಿಟ್ಟಿದ್ದಿಲ್ಲ, ಸ್ವಲ್ಪ ದಿನ ಆದಮೇಲೆ ನೀರು ಬಿಟ್ಟವ್ರೆ. ಒಂದು ವಾರ ಆದಮೇಲೆ ನೋಡಿ, ಇಷ್ಟು ತಗೊಂಡು ಪಾತ್ರೆ ಎಲ್ಲ ತುಂಬ್ಕೊಂಡು ಇಟ್ಕೊಂಡ್ಬಿಟ್ಟಿವಿ. ಇನ್ನು ಸ್ವಲ್ಪ 2 ಡ್ರಮ್ ತುಂಬಿದೆ. ಇನ್ನೊಂದು ದಿನ ಬಿಟ್ಟರು ನಾವು ಒಬ್ಬನೇ ಇದ್ದೆ ಅಂದರೆ ಏನು ನಾನು ನೀರೇ ಬೇಕಾಗಿಲ್ಲ. ಒಂದು ಡ್ರಮ್ ಇದ್ದರೆ ಸಾಕು, ಒಂದು ವಾರ ಬಿಟ್ಟರು ಓಕೆ. ಆ ಥರ ಇವತ್ತು ಚಿತ್ರಾನ್ನ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಬನ್ನಿ. ಓಕೆ ಬಂದರೆ ಫೋಟೋ ಐ ಡಿ ಮಾಡಿಸ್ಬೇಕು. ಅದ್ರ ಸಂಬಂಧ ನಮ್ಮ ಫ್ರೆಂಡ್ ಅವ್ನ ಐ ಡಿ ಇದೆ, ನನ್ನ ಐ ಡಿ ಮಾಡಿಸ್ಕೋಬೇಕಾಗಿದೆ. ಆಮೇಲೆ ಹೋಗ್ಬಿಟ್ಟು ಫೋನ್ ಮಾಡೋ ಕಡೆ ಹೋಗ್ಬಿಟ್ಟು ಫೋಟೋ ಆಫೀಸ್ಗೆ ಹೋಗ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ಬೇಕು ನಂಬರ್ನ. ನೋಡಿ ಆ ಥರ ಇದ್ದಾನೆ. ಏನ್ರ ಇದು ಬಂದ್ರೆ ಅದು ಇದು ಹೇಳ್ತಾರೆ, ಅದು ಚೇಂಜ್ ಮಾಡೋದು ಬರೋ ಸರ್ವಿಸ ಮಾಡೋದಿಲ್ಲ ಅವರು. 3600 ಅಂದರು. ಸರ್ವಿಸ್ 2100 ಮತ್ತು ಏನು ಬಿಟ್ಟರು ಅದು ಹೇಳ್ಬಿಟ್ಟು 3400 ಏನೋ 3100 ಹೇಳಿದ್ರು. ಅದಕ್ಕೆ ಬೇಡ ಅಂತ ತಲೆ ಕೆಟ್ಬಿಟ್ಟು ಒಳ್ಸೇಬಿಟ್ಟ ಗಾಡಿನ. ಬೇಡ ಬಿಡಿ ಎಷ್ಟು ತಗೊಂಡೆ ಯಾಕಂತ ಕರೆ ಕೆಟ್ಬಿಡ್ತಾ. ಒಂದು ಒಮ್ಮಕ್ಕಳು ಅಷ್ಟು ಹೇಳಿದಕ್ಕೆ ನೀವು ಬರ್ತಾ ನೋಡಿ ಹೇಳ್ತಾನೆ. ಯಾಕೋ ನಾರ್ಮಲ್ ಸರ್ವಿಸಿಗೆ 2000 ಅಂತೆ. ಹಾಂ, ಚೈನ್ ಪ್ಯಾಕೆಟ್ ಹೋಗಿಲ್ಲ. ಹೌದಾ? ಮತ್ತು ಈಗೇನು ಮತ್ತೆ ಬೇರೆ ಕಡೆ ಏನು ಮಾಡಿಸ್ತೀಯಾ? ಅಲ್ಲಿ ಮಾಡ್ತಾನಂತೀಯಾ? ನಾರ್ಮಲ್ ಅಲ್ಲ, ಇವ್ರು ಅಷ್ಟೇ ಹೇಳೋದ ರೇಟು? ಇವರು ಸುಮ್ಮನೆ ಇದು ಹೇಳ್ತಾರೆ. ಮತ್ತು ನಿನಗೆ ಗೊತ್ತಿದ್ರು ಇಲ್ಲಿ ಯಾಕೆ ಬಂದು? ಎಲ್ಲ ಓದ್ಸೋದು ಕಡಿಮೆ ಮಾಡಿದ್ವಿ. ಕಮ್ಮಿಗೆ ನೀವು ಬಂದಿರೋದ ಈಗ? ಎಷ್ಟು ಹೇಳಿದ್ರೆ? 3600 ಹೇಳಿದ್ರು. ನೀವು ಜಾಸ್ತಿ ಹೇಳ್ಬಿಟ್ಟಾರ, ಹುಚ್ಚಾಗ್ಬಿಟ್ಟ. ನನ್ನ ಗಾಡಿ ನೋಡಿ ಬೇರೆ 1000 ಆಗ್ಬಿಡುತ್ತೆ ಸರ್ವಿಸ್. ಈಗ ಗಾಡಿ ಎಲ್ಲ ಹಚ್ಬಿಟ್ಟು ಹೋಗೋಣ. ಅಲ್ಲಿ ಇದ್ರ ಹತ್ರ ಹೋಗೋಣ. ಎಲ್ಲಿ? ಹಿಂಗ್ಯಾಕೆ ಭೈ ಕ್ಯಾ ಭೈ ऐसा कर रहे? ಸ್ಟ್ಯಾಂಡ್ लगाया. ಸರಿ ಬರ್ತೀನಿ ತಡಿ, ಬನ್ನಿ. ಹುಚ್ಚಾಗ್ಬಿಟ್ಟು ಇವ್ರು ಲಾಸ್ಟಿಗೆ ನೋಡ್ರಿ. ನಾವೇನು ಮಾಡೋಣ? ದುಡ್ಡು ಜಾಸ್ತಿ ಕೇಳಿದೆ, ಮತ್ತೆ ಇನ್ನೇನು ಮಾಡೋಕ್ಕಾಗೋದು? ಸುಮ್ಮನೆ ಹೋಗ್ಬಾರ್ದು. ದುಡ್ಡು ಚೈನ್ ಪ್ಯಾಕೆಟ್ ಹೋಗಿಲ್ಲ, ಚೈನ್ ಪ್ಯಾಕೆಟ್ ಹೋಗೈತೆ ಅಂತ ಒಂದು ಸೈಕ್ ಆಗ್ಬಿಟ್ಟ. ಸರಿ ಹೋಗೋಣ ಬನ್ನಿ. ಶೋರೂಮ್ ಅಲ್ಲಿ ಬೈಕ್ ತೊಗೊಂಡಿದ್ದಲ್ಲ, ಆ ಶೋರೂಮ್ಗೆ ಅಂತಾನೆ. ಅಲ್ಲಿ ಎಷ್ಟು ಅಂತಾರೆ ಅಂತ ನೋಡೋಣ. ನೋಡಿ ಒಂದು ಹೆಂಗೆ. ಒಳಗೆ ಹಚ್ಚ. ಓಯ್ ಬೈ, ಓ ಬೈ. ಎಲ್ಲ ಟೈಮಲ್ಲಿ ಹಿಂಗೆ ಆಗುತ್ತಲ್ಲ ನಿಮ್ಗೆ ಮೋಸ. ಕುಟ್ಟಿಯೋ ಮತ್ತು ಹಿಂದಡೆ ಎಲ್ಲಿ ದುಡ್ಡಿಲ್ಲ, ನೀನು ನೋಡಿದ ಸರ್ವಿಸಿಗೆ ಈ ಥರ ಅಂತ ಇದೆಯಾ? ಏಯ್ ಒಳಗಚ್ಚ. ನೋಡಿ ಬೈತಾ ನೋಡಿ ಅವನು. ಒಳಗಚ್ಚ. ಎಲ್ಲಿ ಇಲ್ಲಿ ಬಂದು ಚೆಕ್ ಮಾಡ್ತಾನ? ಏನ ಯಾಕೆ ಚಡ್ಡಿ ಹಾಕೊಂಡು ಯಾಕೆ ಬರ್ತಿರೋ ಇಲ್ಲಿ? ನಮ್ಮ ಜಗತ್ತು ಹಾಳು ಮಾಡಕ್ಕೆ ಹೋಗೋದು ನೋಡಿ. ಏನು ಎಷ್ಟು ತಕೊಂಡಾಗ ಶಿವಶಂಕರ್ ಹೋಗಂಬನ್ನಿ. ಏನಾಯ್ತು ಪ್ರಾಬ್ಲಮ್ಮು? ನೋಡಿದಾರೆ ಹೆಂಗಿದೆ ಮಕ್ಕ, ನೋಡಿದ್ರು ತಲೆ ಕೂದಲ ಹೋಗ್ಬಿಟ್ಟವ್ರು ಶಿವಶಂಕರ್. ಇದು ಯಾವ್ದು ಹೆಲ್ಮೆಟ್? ಶರಣಪ್ಪ ಹುಂಡಿದ ಗೊತ್ತಾ ನಿಂಗೆ? ಶರಣಪ್ಪ ಯಾರಂತ? ಎಚ್ ಆರ್ ಹುಂಡಿದ ತೋರಿಸ್ತೀನಿ ಬರ. ಅವನೊಬ್ಬನ HR ಹುಂಡಿಗೆ ಮೂಲವಾದ ಯಾವ ಬಿಡೈತೆ? ಯಾಕೆ ಏನಾಯ್ತು ನಿನ್ಗೆ? ಏನು ಪ್ರಾಬ್ಲಮ್ ಆಯ್ತು ಅಲ್ಲಿ ಕೊಡಾಕ? ತಿಂಡಿ ಹೆಚ್ಚಾಗಿ ಅಲ್ಲಿ ಯಾವ ಥರ ಮಾತಾಡ್ತಾ ಇದ್ದೀನಿ? ಹೆಂಗೆ ನಿನಗೆ ಸರಿ ಅನ್ಸುತ್ತಾ? ಗುರು 3600 ಅಂದ್ಬಿಟ್ಲೆ ಗಪ್ ಚುಪ್ ಅಣ್ಣ ಸೈಲೆಂಟ್ ಆಗ್ಬಿಟ್ಟವನು. ಬೋಡ್ರ ಅಂತ ಹೇಳ್ಬಿಟ್ಟು ಅಂತ ಬೈಕ್ ತಗೊಂಡಿಯಾ?
ಎಲ್ಲ ಮೈ ಬಂದು ಯಾರು ಅವ್ರ ಅವ್ರ ಪಾಪ ಹಂಗ ಬಿಡೋರು ಅವ್ರು ಬೈಕ್ ನೋಡಿ. ಈಗ ಬೇರೆ ಶೋರೂಮ್ ಇವತ್ತು ತೊಗೊಂಡು ಬೈಕ್ ಶೋರೂಮ್ ಬಂದು ನೋಡೋಣ ಬನ್ನಿ. ಚೆಕ್ ಮಾಡ್ತಾ ಇದ್ದಾರೆ ಗುರು. ಬೈಕ್ ಯಾವ ಥರ ಇದೆ ಮಸ್ತ್ ಐತೆ. ನೀವು ಮಾಡೋದಿದ್ದಂಗಿದೆ. ಎಷ್ಟು ವರ್ಷ ಆತ ಗಾಡಿ ತಂದು? ಹಾಂ ಎಷ್ಟು? 2 ವರ್ಷ 2 ವರ್ಷ ಆಯಿತು ನೋಡಿ. ಗಾಡಿ ಎಲ್ಲ ಸರ್ವಿಸ್ ಇಲ್ಲೇ ಮಾಡ್ತಾರೆ. ಇಲ್ಲ ಇವನು ಬರ್ತಾ ಇದ್ದಾನೆ ಒಳ್ಳೆ. ಇಲ್ಲಿ ಎಷ್ಟು ಹೇಳಿದ್ರು ಗೊತ್ತಾ? 9,450 ರೂಪಾಯಿ ಹೇಳಿದ್ರು ಒಮ್ಮಕ್ಕಳೇ. ಅಲ್ಲಿ ನೋಡಿ 3,609 ಹೇಳಿದ್ರು. ಇವರು ಎಲ್ಲ ಟೋಟಲಾಗಿ ಚೇಂಜ್ ಬೇಕಿತ್ತು ಅವೆಲ್ಲ ಹೇಳಿದ್ರು. ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಇದೆ ಇದು ಅಮೌಂಟು. 9,450 ಅಲ್ಲಿ 3,600. ಜೂನ್ ಬೇಕಾರ ಸರ್ವಿಸ್ ಇಲ್ಲಿ 2,400 ಇದೆ, ಅಲ್ಲಿ 2,100 ಇದೆ ಸರ್ವಿಸ್ ಚಾರ್ಜ್. ಮತ್ತು ಭಾಳ ಆಯಿತು. ಅವ್ರು ಪೇಮೆಂಟ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೆ. ನಮ್ಮ ಇನ್ನೇನು ಅಷ್ಟ ಆದರೆ ಅಲ್ಲಿ ಬರೀ ಬರ್ತಾ ಇದ್ದಾನಲ್ಲಿ. ಓಹ್ ಸಮಯ ಇಲ್ಲಿ ಬರೋ ಮಸ್ತ್ ಆಗ್ತದೆ ಒಂದು ಜೊತೆ ಇವತ್ತು. ಹುಚ್ಚಾಗ್ಬಿಟ್ಟಾನೆ ಇವತ್ತು ಪೂರ್ತಿ ಬಂದ. ಅಲ್ಲೋ ಏನಾಯ್ತು ಶಿವಶಂಕರ ನಿನ್ನ ಲೈಫಲ್ಲಿ? ಏನಾಯ್ತಾ? ಗಾಡಿ ಹಾಕೋದು ಇಲ್ಲಿ ಎಷ್ಟಂದ ಅಮೌಂಟ್ ಎಷ್ಟಾಯ್ತು? 9,000 ಮೇಲೆ ಆಗೈತೆ. ಅಲ್ಲ ಗಾಡಿ ತೊಗೊಳಕ್ಕಿಂತ ಮೇಂಟೈನ್ ಮಾಡೋದ ದುಡ್ಡು ಹೋಗ್ತಾ ಇದೆಯಲ್ಲ ಭಾಳ. ಗಾಡಿ ಅಲ್ಲಿ ಹಾಕೋಣ ಮುಂದ್ಗಡೆ. ನಿನ್ನ ಲೈಫಲ್ಲಿ ಹಿಂಗೆ ಆಗತ್ತಲ್ಲ ಮರ. ನಾನು ಯಾವತ್ತೂ ನೋಡಿದ್ದೀನಿ ನಿನಗೆ. ಈಗೆಲ್ಲ ಬಿಡ್ತಿ ಈ ಗಾಡಿ ಅಲ್ಲೇ ಬಿಡ್ತೀಯಾ ಆ ಶೋರೂಮ್ಗೆ ಬಜಾಜ್? ಅಲ್ಲ ಬಿಡೋದು ಇರಲಿ, ಗಾಡಿ ಎಲ್ಲಿ ಹಾಕೋಣ? ಗಾಡಿ ಹಾಕೋಣ. ಹಾಂ ಬಾ ಪ್ಲ್ಯಾನಿಂಗ್ ಮಾಡಮ್ಮ ಎಲ್ಲಾದರೂ ಮುಂದ್ಗಡೆ. ಹಾಂ ಜಿಯೋ ಸಿಮ್ ತೊಗೊಂತಾನೆ. ಏರ್ಟೆಲ್ ಇದೆ, ಜಿಯೋ ಸಿಮ್ ತೊಗೋಬೇಕು. ಅದು ಸಹ ಒಂದು 350 ತೊಗೊಳೋಣ ಬನ್ನಿ. ಶಿವಶಂಕರ ತೊಗೊಂತಿಲ್ಲ? ತೊಗೊಳೋಣ ಅಣ್ಣ. ನಿಮ್ಮದು ಹೊಸ ಗಿರಾಕಿ, ನಮ್ಮ ಫಸ್ಟ್ ಗಿರಾಕಿನ ಇವತ್ತು. ಯಾಕೆ ಒಳ್ಳೇದಲ್ಲ ಅಂತ ತೊಗೊಳ ಬನ್ನಿ ಅಣ್ಣ. ಇದು ಓಪನ್ ಮಾಡ್ತಾ ಇದ್ದಾನೆ ನಮ್ಮ ಶಿವಶಂಕರ್ ಬೈ. ಏನು ನಿಂಗೆ ಕೊಟ್ಟರೆ ಓಪನ್ ಮಾಡಲಿ? ನಿಂದು ಓಪನ್ ಮಾಡು. ಆಯ್ತು ನೀವು ತೊಗೊಳ ಬನ್ನಿ. ನೋಡಿ ಹಾಕಂತೀರಿ ಸಿಮ್ ಹಾಕಂತಿದ್ದಾಗ ಎಲ್ಲ ಬನ್ನಿ. ನಮ್ಗೆ ರುಚಿ ಚೆನ್ನಾಗಿದ್ರು ಆಯ್ತು. ಯಾಕೋ ಇಂಥ ಬಂದ್ಬಿಟ್ಟು ಐ ಡಿ ಮಾಡಿದ. ನಂಬರ್ ಹೊಸ ತೊಗೊಂಡಿದ್ದೆಲ್ಲ ಆ ಸಿಮ್ನ ಹಾಕ್ಬಿಟ್ಟು ಐ ಡಿ ಚೇಂಜ್ ಮಾಡಿದ್ವಿ. ಅಂದರೆ ನಂಬರ್ ಚೇಂಜ್ ಮಾಡಿದ್ವಿ. ಐ ಡಿ ಅವನ ಹೆಸರಲ್ಲೇ ಇದೆ. ನಾನು ಅಷ್ಟೇ ಚಿಕ್ಕದಾಗಿ ಸ್ವಲ್ಪ ಹೊಡಿತೀನಿ ಅಷ್ಟೇ, 1, 2, 3 ಅಷ್ಟೇ ನಾನು ಡೈಲಿ ಹೊಡೆಯೋದು. ಆಮೇಲೆ ಮತ್ತು ಯಾಕಂದರೆ ನಾನು ದೊಡ್ಡ ಹೊಡೆದ್ಬಿಟ್ಟು ಕ್ಲಿಯರ್ ಮಾಡ್ಕೊಳಕ್ಕೆ ಬೆಸ್ಟು. ಅದು ಸಮ ಮಾಡಿಸಿದ್ದು ಐ ಡಿನ. ಇನ್ನೊಂದು ಗಾಡಿ ನಂಬರ್ ಚೇಂಜ್ ಆಗಿದೆ. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡಿಸ್ತೀನಿ. ಈಗ ಹೋಗೋಣ ಮನೆ ಕಡೆ ಹೋಗೋಣ ಬನ್ನಿ. ಟೈಮ್ ಆಯ್ತು. ಯಾಕೋ ಜಲ್ದಿ ಆಯ್ತಪ್ಪ. ಏನಂದೆ ನೀನು ಅವ್ರಿಗೆ? ಏನಂದು ಏನು ಮಾಡ್ರಿ ಅಂದು? ಪ್ರಿಪೇರ್ಡ್ ಆಗೈತೆ, ಕ್ಲಿಯರ್ ಮಾಡಿಕೊಡಿ. ಪ್ರಿಪೇರ್ಡ್ ಅಂದರೆ ರೀಚಾರ್ಜ್ ಕಂಪ್ನಿ ಕಡೆಯಿಂದ ಡಾಟಾ ಕೊಡ್ತಾರೆ ಅವರು. ಹಾಂ ಹಾಂ ಎನಿ ಟೈಮ್ ಅಮೌಂಟ್ ಕಟ್ ಆಗುತ್ತೆ ಆ ಥರ. ಓ ಆ ಥರ. ನಾನು ಮೊಬೈಲ್ ಕಳ್ದಿದ್ದೀನಿ. ನಾನು ಕತ್ತಿ ಹೊಡ್ಯಾಕೆ ಕುಂತೆ. ಅವ್ನು ನನಗೆ ಬೈದು ಕಳಿಸ್ಬಿಟ್ಟ. ಆಮೇಲೆ ನಮ್ಮ ಶಿವಶಂಕರ್ ಬಂದು ಯಾವುದೋ ಒಂದು ಐಡಿಯಾ ಹೊಡೆದ್ಬಿಟ್ಟ. ಐಡಿಯಾ ಹೊಡೆದ್ಬಿಟ್ಟು ಚಚ್ ಬಿಸಾಕ್ಬಿಟ್ಟು ಒಂದ ಮಾತಿಗೆ ಅವ್ನು ಪಟ್ಟನ ಮಾಡಿಕೊಟ್ಟ ಗೈಸ್. ನಾನು 5 ಸರಿ ಹೋಗೋಣ ಬನ್ನಿ ಮನೆ ಕಡೆ. ಊಟ ಮಾಡ್ತಾಯಿದ್ವಿ. ಮೊಟ್ಟೆ ಮುದ್ದೆ ಮತ್ತು ಸಾಂಬಾರು ಸಿರುವ ನೋಡಿ. ಊಟ ಬೇಕಂತೀವಿ. ನನ್ನ ಕಡೆ ಕಾಸಿಲ್ಲ. 160 ರೂಪಾಯಿ ನಾನು ಇಟ್ಕೊಂಡು. ಈಗ ಚಿಕನ್ನೇ ಬೇಕಂತ. ಚಿಕನ್ ಏನು ಬೇಕಾ? ಒಪ್ಪ ಹೆಂಗಿಲ್ಲ ಅವರು ತೆರೆಸೇ ಬಿಟ್ಟಾರನ್ನ. ಊಟ ಮಾಡಿಬಿಟ್ಟು ಹೋಗೋಣ ಬನ್ನಿ. ಈಗ ಹಚ್ಚಿದ್ದೀವಿ ಇವ್ರದ್ದು ಮುಂದೆ. ಇವನು ಏನಾಯ್ತಾ ನಿಂಗೆ? ಜೀವ ಬಂದಂಗೆ ಆಯ್ತಾ? ಸಮಾಧಾನ. ನಮ್ಮ ಗಾಡಿ ನೋಡೋಣ. ಯಾಕೆ? ಓ ಎಲ್ಲಿ ಬಿಟ್ಟು ಹೋಗಲ್ಲ ಅಂತ. ಇವತ್ತು 2 ತಾಸು 1 ತಾಸು 1.5 ತಾಸು ಆತಲ್ಲ ಬಿಟ್ಟು. 2 ತಾಸು ಅದು ಬಿಟ್ಟು ಹುಚ್ಚಾಗ್ಬಿಟ್ಟವನ. ಗಾಡಿ ಊಟನೂ ಮಾಡೋವಲ್ಲ ಕರೆಕ್ಟಾಗಿ. ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ ಒಂದು. ಅದಕ್ಕೆ ಸೀದಾ ಹೋಗೋಣ ಬನ್ನಿ ಮನೆ ಕಡೆ ಹೋಗಿ. ಈಗ ನಾ 1-2 ಆರ್ಡ್ರ್ ಮಾಡ್ತೀನಿ. 150 ರೂಪಾಯಿ ಹೋಯ್ತು. ಈಗ ದುಡ್ಡು ಅದನ್ನ ರಿಟರ್ನ್ ಮಾಡ್ಕೊಬರ್ತೀನಿ. ಓಯ್ ಹೋಗೋಣ. ಹೆಲ್ಮೆಟ್ ಕೊಡು. ಹಾಂ ಸರಿ ಹೋಗೋಣ ಬನ್ನಿ. क्या करो भैया? क्या कर रहे हो? क्या है? स्नैक्स. ಬಾಬೆ ಗಾಯ್ಸ್ ಈಗ ಬಂದೆ ಮನೆ ಕಡೆ. ಟೀ ಫ್ಲಾಸ್ಕ್ ಎಲ್ಲ ತೊಳಿದ ಅಮ್ಮ ಈಗ.
ಟೀ ಮಾಡ್ಬೇಕೀಗ. ಹಾಂ ಏನ ನಾ ತೊಳಿಬೇಕಾ ಹಾಕ್ಬೇ ಗೈಸ್ ಸ್ನ್ಯಾಕ್ಸ್ ತಿನ್ನಿ ನೀವು ತಿನ್ಬೇಕಂತಾರ ಪೋಟ್ರಿಂದ ಮಾಡ್ಸಕ್ಕೆ ಹೋಗಿದ್ವಿ ಗಾಯ್ಸ್. ಸರಿ ಹೋಗೋಣ ಬನ್ನಿ. ಕಪ್ ಉಳಿಯಂಗಿಲ್ಲ ಅದೆಲ್ಲ ಉಳಿತು ನೀನು ಆ ಜನ ಕೊಡ್ಬೇಕಲ್ಲ. ಬಯ್ಯ ಬಾಬು ಹೇಳ್ತೀನ. ಸರಿ ಗುರು ಹೋಗ್ಬನ್ನಿ, ಇನ್ನು ಬೇರೆ ಕೆಲಸ ಇದೆ, ಈಗ ಕೆಲಸ ಮಾಡ್ಕೊಂಡು ಬೇರೆ ಕಡೆ ಹೋಗೋಣ, ಮನೆ ಕಡೆಗೆ ಹೋಗೋಣ. ಗಾಯ್ಸ್ ಲಿಂಬು ಜ್ಯೂಸ್ ಮಾಡ್ತಾ ಇದ್ದಾನೆ ನಮ್ಮ ಭಯ. ಏನು ಮಾಡ್ತಾ ಇದ್ವಿ? ಲಿಂಬು ಜ್ಯೂಸ್ ಯಾವ ಥರ ಮಾಡೋದು? ಫಸ್ಟ್ ಲಿಂಬೆ ಕಟ್ ಮಾಡಬೇಕು. ಹಾಂ ಐಸ್ ಮತ್ತೆ ವಾಟರ್, ಕೋಲ್ಡ್ ವಾಟರ್ ರೆಡಿ ಮಾಡ್ತಾ ಇದ್ದೀನಿ. ಹಾಂ ಸೋಡಾ ಇಲ್ಲ, ನಾರ್ಮಲ್ ವಾಟರ್ ಅಲ್ಲಿ ಮಾಡ್ಬೋದು. ಹಾಂ ಮತ್ತೆ ಶುಗರ್ ಹಾಕಬೇಕು. ಹಾಂ ಶುಗರ್ 2 ಕಪ್, ಹಾಂ 4 ಲಿಂಬು, 4 ಲಿಂಬುನಾ ಹಾಕಿ. ಹಾಂ ಮತ್ತೆ ಅಷ್ಟೇನಾ? ಅಷ್ಟೇ ನೋಡಿ ಗಾಯ್ಸ್ ಈ ಥರ. ಇದು ನಮ್ಮ ಭಯಾನ್ ರೂಮಲ್ಲಿ ತೊಗೊಂಡಿದ್ದು, ರೂಮಲ್ಲಿ ಭಾಳ ಯೂಸ್ ಆಗ್ತಿದ್ದು. ಬ್ರ್ಯಾಂಡ್ ಸೌದಿ ಎಲ್ಲ ತೊಗೊಂಡ ಗೊತ್ತಿಲ್ಲ. ಸರಿ ಇನ್ನೂ ಐಸಿದೆ ತೊಗೊಂಬಿಡು. ಎಲ್ಲಿದೆ? ಹ್ಞೂ ಏನೋ ಮಾತಾ ಏನೋ ಬಿದ್ದೈತಪ್ಪ. ಏನಿಲ್ಲ ನೋಡು ಇದು ಒಂದು ಬೀಳ್ತಾರೆ ಬೀಳುತ್ತೆ. ಸರಿ ಹೆಚ್ಚಿಬಿಟ್ಟು ಇದನ್ನು ಮಾಡೋಣ. ಲಿಂಬು ಜ್ಯೂಸ್ ನೋಡು, ಉಪ್ಪು ಹಾಕ್ತಾ ಇದ್ದಾನೆ. ಏನು ಭಯ ಅದು? ಸಾಲ್ಟಾ? ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಬೇಕು. ಇನ್ನು ಅರ್ಧ ಸ್ಪೂನಾ? ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಲಿಂಬು 4 ತೊಗೊಂಬಂದಿದ್ದೀನಿ ಈಗ. ಲಿಂಬು ಜ್ಯೂಸ್ ಕುಡಿಯೋದು ಅಂತೂ ಏನೋ ಹೇಳಿ ಗುರು, ಇದನ್ನ ಕುಡಿದ್ರೆ ಮಸ್ತ್ ಮಜಾ ಬರುತ್ತೆ ಒಂಥರ. ಅದು ಮತ್ತೇನು ಸಕ್ಕರೆನಾ? ಇದು ಶುಗರು. ಹಾಂ 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 ಸಕ್ರೆ ನಮ್ಮ ಪ್ರಕಾರ ಸ್ವೀಟ್ ಎಷ್ಟಿರುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಬೇಕು. ಸ್ವೀಟ್ ಹಾಂ ನೋಡಿ ಕರೆಕ್ಟಾಗಿ ಹಾಕಿ ಸರಿಯಾಗಿ ಹಾಕಿದಲ್ಲ ನೀನು. ಹಾಂ ಉರುಪ್ಪಲ್ಲಿ ಅಷ್ಟು ಹಾಕಿಲ್ಲ ನೀನು, ಫಸ್ಟ್ ಟೈಮ್ ಹಾಕ್ತಾ ಇರೋದು. ಹಂಗೆ ಯಾಕೆ ಅಷ್ಟೇ ಹಾಕ್ತೀವಿ ಅದನ್ನು ಒಟ್ಟ ನೋಡೋಣ. ನೀರಿನ ಸ್ವಲ್ಪ ಹಾಕಂಗಂದ್ರೆ ಅದು ಇದೆ ನೋಡು ಐಸು. ಜಾಸ್ತಿ ಕೊಡಿ ಬೇಡ ಹಾಕೋಡ ಗುರು. ಲಿಂಬೆಹಣ್ಣು ಹಚ್ಚನ್ನು ನಾವು ಲಿಂಬೆಹಣ್ಣು ಹಚ್ಬಿಟ್ಟು ಹಿಂಡನ. ನಾನೇ ಹಿಂಡ್ಬೇಕು ಈಗ. ಕುಡಿಬೇ ಹೆಂಗೆ ಅನ್ಸತೈತಿ? ಹಲ್ಲು ನೋವು ಚೆನ್ನಾಗಿದೆ, ಮಸ್ತ ಮಾಡಿದ್ವಿ. ಉಪ್ಪು ಹಾಕಿಬಿಟ್ಟು ಇನ್ನೊಂದು ಏನಂದರೆ ಹಂಗೆ ಸ್ವಲ್ಪ ಕುಡಿಬಾರ್ದು. ಒಮ್ಮಕ್ಕಳು ಕುಡಿದ್ರೆ ಮಸ್ತ್ ಮಜಾ ಸಿಗುತ್ತೆ. ಹೌದಿಲ್ವೇ? ಕುಡಿ ನೋಡೋಣ, ತೋರಿಸು ನಮ್ಮ ಜನಕ್ಕೆ. ಬೇಡ ಕುಡಿಯ ಸುಮ್ಮನೆ ಬಂದು ಕುಡಿಬಾರ್ದು. ದೊಡ್ಡದಾಗ ಒಂದು ವಾಟ ಕೊಟ್ಟಿದ್ದೆ. ಮುಟ್ಟ ಕೊಟ್ಟಿದ್ದೆ ಬಿಡು ನೀನು. ಎದಾಗ ಸರಿ ಇದು ಇಷ್ಟು ದಿನ ಕುಡಿದ್ಬಿಟ್ಟು ಟೀ ಮಾಡ್ಬೇಕು. ಟೀ ಮಾಡೋಣ. ಊಟ ಇವತ್ತು ನಮಗೆ ಇರೋ ನಿನ್ನೆ ಸ್ವಲ್ಪ ರೈಸ್ ಬೆಳಿಗ್ಗೆ ರೈಸ್ ಉಳಿದಿದ್ದು, ಮತ್ತು ಅನ್ನ ಸಾಂಬಾರು, ಮತ್ತು ಆಮ್ಲೆಟು, ಮತ್ತು ತತ್ತಿ ಸಾಂಬಾರು ಮಾಡಿದ್ದಾರೆ ನಮ್ಮಮ್ಮ. ಇರೋ ಮಾಡೋ ಊಟ ಚೆನ್ನಾಗಿರುತ್ತೆ. ಊರಿಗೆ ಹೋದಾಗ ಮುಗಿದೋಯ್ತು. ಮತ್ತು ಇದು ಯಾವುದು? ಇದು ಒಗ್ಗಾಣಿ. ಬೆಳಿಗ್ಗೆ ಅಲ್ಲ, ಊರಿಗೆ ಹೋದಾಗ ಮುಗಿದೋಯ್ತು. ನಾನಂತೂ ಮನ್ಯಾಗ ಅಡುಗೆ ಮಾಡ್ಕೊಂಡೆ ತಿನ್ನಂಗಿಲ್ಲ. ಆ ಥರ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಏನಂದರೆ ಮನೆಗೆ ಹೆಣ್ಮಕ್ಳು ಇದ್ರೆ ಮಾಡೋಕೆ ಚೆನ್ನಾಗಿ ಬರೋ. ಇಲ್ಲಾಂದ್ರೆ ಫಸ್ಟ್ ನಮಕ್ ಮಾಡಿದ್ದು ನಮಗೆ ಎಕ್ಸೆಂಟ್ ಆಯಿತು. ಈಗ ನಾವು ಮಾಡ್ಕೊಂಡು ತಿನ್ಬೇಕು. ಆ್ಯಕ್ಚುಲಿ ನಾನು ಮಾಡ್ಕೊಂಡು ತಿನ್ನಂಗಿಲ್ಲ, ಹೊರಗಡೆನೇ ತಿನ್ಬೇಕು. ಒಂದು 3 ತಿಂಗಳು 2 ತಿಂಗಳು ಕಾಲ ಕಳಿಬೇಕು. ಹೌದಿಲ್ವೇ? ಊರಿಗೆ ಹೋಗ್ತಾರೆ ನಮ್ಮ ಅವ್ರು. ಇನ್ನೊಂದು 10 ದಿನ ಇರ್ತಾರೆ. 10 ದಿನ ಅಲ್ಲ, 10 ಒಟ್ಟು ಊರಿಗೆ ಯಾವಾಗ ಹಾಕಿರನ್ನ ಕಾಯಕೋತಾಳ ನಮ್ಮವ್ವ. ಇಲ್ಲಿ ಅಂತೂ ಇರೋಕೆ ಆಗ್ತಾಯಿಲ್ಲ, ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಊಟ ಮಾಡ್ಕೊಂಡು ಟೀ ಕೊಟ್ಬಿಟ್ಟು ಓಕೆ, ನಾಳೆ ಸಿಗೋಣ ಬನ್ನಿ. ಬಾಯ್.